ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬರುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಈಗ ಕಳೆದ ಒಂದು ವಾರದಿಂದ ವೈರಲ್ ಆಗ್ತಾ ಇರುವಂತ ಸುದ್ದಿ ಅಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ ಶಾಸಕರಾದಂತ ಕುಣಿಗಲ್ ರಂಗನಾಥ್ ಅವರು ಹೇಳ್ತಾ ಇದ್ದಾರೆ, 2,000 ರೂಪಾಯಿ ಹಣದ್ರ ಬದಲಾಗಿ ಗೃಹಲಕ್ಷ್ಮಿಯರಿಗೆ ಅಂದ್ರೆ ನಮ್ಮ ಮಹಿಳೆಯರಿಗೆ 4,000 ರೂಪಾಯಿಗೆ ಏರಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈಗ ಆಲ್ರೆಡಿ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರ್ತೀರಾ, ಸುಳ್ಳಿರ್ಬೋದಾ ಇದು ಅಂತ ಅನ್ಕೊಂಡಿರ್ತೀರಾ. ಸೊ ಈ ಮಾತಾಡಿರೋದಂತೂ ನಿಜ, ಬಟ್ ಇದು ನಿಮ್ಗೆ ಆಗತ್ತಾ 4,000 ರೂಪಾಯಿ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಓಕೆನಾ? ಅಂಡ್ ಸಾಕಷ್ಟು ಜನ 18ನೇ ಕಂತಿನ ಹಣದ್ರ ಬಗ್ಗೆ ವಿಡಿಯೋ ಮಾಡಿ ಅನಿತಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಯಾಕಂದ್ರೆ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಇನ್ನ ಹೆಚ್ಚಿಗೆ ಏನಪ್ಪಾ ಅಂತ ಹೇಳಿದ್ರೆ, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಇವಾಗ. ಅಂದ್ರೆ 1 ಯೂನಿಟ್ಗೆ ಇಷ್ಟು ಪೈಸೆ ಅಂತ ಹೇಳ್ಬಿಟ್ಟು ದರವನ್ನ ಹೆಚ್ಚಳ ಮಾಡ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರದಿಂದ ನಿಮ್ಗೆ ಗೊತ್ತೇ ಇದೆ, ದಿನೇ ದಿನೇ ಹಾಲು ತರಕಾರಿ ಏನ್ಬಿಟ್ಟು ಹೆಚ್ಚಿಗೆ ಮಾಡ್ತಾನೆ ಇದ್ದಾರೆ. ಬಟ್ ಇನ್ನು ಮತ್ತೆ ಯಾಕೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಇದರಿಂದ ಸರ್ಕಾರಕ್ಕೆ ಏನ್ ಲಾಭ ಆಗುತ್ತೆ, ನಮ್ಗಳಿಗೆ ಏನ್ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ ಬರೋಣ. ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ನಿಮ್ಗೂ ಕೂಡ ತಿಳಿಯುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಬ್ಯಾಡ್ ನ್ಯೂಸ್ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಾ ಇದೆ. ಸೊ ಏನು ಅಂತ ಕೇಳೋದಾದ್ರೆ, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಅಂದ್ರೆ ನಮ್ಮ ಈ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಕಾಪಿ ರೈಟ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ಬಂದಿದೆ. ಅಂದ್ರೆ ಯಾವ್ದೋ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದೆ ಅನ್ಬಿಟ್ಟು. ಸೊ ಈಗ ಅದು ಮಾತ್ರ ಅಲ್ಲ, ಇನ್ನೂ ಒಂದು ವಿಡಿಯೋನ ಯೂಟ್ಯೂಬ್ ಅವರೇ ನನ್ನ ವಿಡಿಯೋನೇ ಡಿಲೀಟ್ ಮಾಡಿದ್ದಾರೆ. ನಾವೇನ್ ಬೇರೆಯವ್ರ ಹತ್ರ ಏನು ಕಾಪಿ ಮಾಡ್ಬಿಟ್ಟು ಅಥವಾ ಬೇರೆಯವ್ರ ವಿಡಿಯೋ ತೆಂದು ನಮ್ಮ ಒಂದು ಚಾನಲ್ಗೆ ನಾವು ಹಾಕಿಲ್ಲ. ಸೊ ನಿಮಗೆ ಗೊತ್ತೇ ಇರುತ್ತೆ, ಪ್ರತಿದಿನ ನಾನೇ ಸ್ವಂತವಾಗಿ ಕೂತು ನಾನು ವಿಡಿಯೋ ಮಾಡುವಂತವಳು. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ನನಗೆ ಮೇಲ್ ಬಂದಿರೋದು ಹಾಕಿರ್ತೀನಿ ನಿಮಗೆ. ಯೂಟ್ಯೂಬ್ ರಿಮೂವ್ ಯುವರ್ ಕಂಟೆಂಟ್ ಅಂತ ಹಾಕಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಈ ರೀತಿ ಕಾಪಿ ರೈಟ್ ಅಥವಾ ಈ ರೀತಿ ನಮ್ಮ ವಿಡಿಯೋಗಳನ್ನ ಯೂಟ್ಯೂಬ್ ಕಡೆಯಿಂದಾನೇ ರಿಮೂವ್ ಮಾಡ್ಬಿಟ್ರೆ ಸೊ ತುಂಬಾ ತೊಂದರೆ ಆಗುತ್ತೆ ನಮ್ಮ ಚಾನಲ್ಗಳಿಗೆ. ನಿಜವಾಗ್ಲೂ ಗೊತ್ತಿಲ್ಲ ನಮ್ದೇನು ತಪ್ಪೇ ಇಲ್ಲ, ಯಾಕೆ ಹಂಗೆ ಮಾಡ್ತಿದ್ದಾರೆ ಅನ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಬಟ್ ನಾನು ಯೂಟ್ಯೂಬ್ಗೆ ಮತ್ತೆ ಮೇಲ್ ಮಾಡಿದ್ದೀನಿ, ನಂದೇನು ತಪ್ಪಿಲ್ಲ, ಯಾಕೆ ಈ ತರ ಕಂಟೆಂಟ್ ನ ರಿಮೂವ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಬಟ್ ಗೊತ್ತಿಲ್ಲ, ಬಟ್ ಯೂಟ್ಯೂಬ್ ಅವ್ರು ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಸೊ ತುಂಬಾ ಭಯ ಕೂಡ ಆಗ್ತಾ ಇದೆ. ಸೊ ಹೇಳಕ್ಕಾಗಲ್ಲ, ಯಾವಾಗ ಯೂಟ್ಯೂಬ್ ಚಾನಲ್ಗಳನ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತಾರೆ ಅವರು ಅಂತಾನೂ ಗೊತ್ತಿರೋದಿಲ್ಲ. ಸೊ ಆ ಕಾರಣದಿಂದಾಗಿ ನಾನು ಮುನ್ನೆಚ್ಚರಿಕೆಯಿಂದ ಅಂದ್ರೆ ಮುಂದೆ ಯೋಚನೆ ಮಾಡಿ ಯಾಕೆ ಬೇಕು. ಸೊ 90% ನನಗೆ ನಂಬಿಕೆ ಇದೆ ಈ ಚಾನಲ್ಗೆ ಏನೂ ಆಗೋದಿಲ್ಲ ಖಂಡಿತ. ಯಾಕೆಂದ್ರೆ ನನ್ನ ಚಾನಲ್ ಅಲ್ಲಿ ನಾನೇನು ತಪ್ಪು ಕೆಲಸ ಮಾಡೋದೇ ಇಲ್ಲ, ಹೌದಲ್ವಾ? ಸೊ ಹಂಗಾಗಿ ಇಲ್ಲ, ವಾಪಸ್ ನನಗೆ ಆ ರಿಮೂವ್ ಮಾಡಿರೋ ಕಂಟೆಂಟ್ ಕೂಡ ವಾಪಸ್ ಕೊಡ್ತಾರೇನೋ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನನ್ನ ಹತ್ರ ಪ್ರೂಫ್ ಇದೆ, ನಾನು ಯಾರ್ದು ಬೇರೆಯವ್ರ ವಿಡಿಯೋನ ತಂದು ಹಾಕಿಲ್ಲ, ಇದೆಲ್ಲ ನಾನೇ ಸ್ವಂತ ಕೂತಿರೋದು ಅನ್ಬಿಟ್ಟು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಫ್ಯೂಚರ್ ನೋಡ್ಬೇಕು ಅಂತಂದ್ರೆ ನಾವು ಇನ್ನೊಂದು ಚಾನಲ್ ಇಟ್ಕೊಳ್ಳೋದು ಬೆಟರ್ ಅನ್ಬಿಟ್ಟು ನಾನು ಇನ್ನೊಂದು ಹೊಸ ಚಾನಲ್ ಕೂಡ ಓಪನ್ ಮಾಡಿದ್ದೀನಿ. ಸೊ ಮೊನ್ನೆ ನಿಮ್ಗೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ಸೊ ಪುಣ್ಯ ತೋಷಿತ್ ಅನ್ಬಿಟ್ಟು ಹೆಸರಿಟ್ಟಿದ್ದೀನಿ ಅನ್ಬಿಟ್ಟು. ಬಟ್ ಪುಣ್ಯ ತೋಷಿತ್ ಅನ್ನೋದು ತುಂಬಾ ಜನಗಳಿಗೆ ರೀಚ್ ಆಗೋದಿಲ್ಲ, ಬಿಕಾಸ್ ನಿಮ್ಗೆ ಗೊತ್ತೂ ಇರೋದಿಲ್ಲ. ಪುಣ್ಯ ತೋಷಿತ್ ಅಂದ್ರೆ ನನ್ನ ಮಕ್ಕಳ ಹೆಸರೇನೆ. ಬಟ್ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅನಿತಾ ಶಮಂತ್ ಹಾಸನ್ ಅನ್ಬಿಟ್ಟು ಆ ಚಾನಲ್ಗೆ ಹೆಸರಿಟ್ಟಿದ್ದೀನಿ. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಅನಿತಾ ಶಮಂತ್ ಹಾಸನ್. ಈ ಚಾನಲ್ ಹೆಸರು ಅನಿತಾ ಶಮಂತ್ ಇದೆ. ಸೊ ಅನಿತಾ ಶಮಂತ್ ಹಾಸನ್ ಅಂದ್ರೂ ನಾನೇ ಅನ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಆ ಒಂದು ಚಾನಲ್ ಅಲ್ಲಿ ಕೂಡ ನಾನೀಗ ಆಲ್ರೆಡಿ ಗೃಹಲಕ್ಷ್ಮಿ 18ನೇ ಕಂತಿನ ಹಣದ್ರ ಬಗ್ಗೆ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ಯಾವಾಗ ಬರುತ್ತೆ ಅಂತ ಅನ್ಬಿಟ್ಟು. ಹಾಗೆ 17ನೇ ಕಂತಿನ ಹಣ ಬಂದಿಲ್ಲ ನೋಡಿ, ಅಂತವ್ರುಗಳಿಗೆ ಯಾವಾಗ ಬರುತ್ತೆ. ಇಲ್ಲಿ 40% ಜನಗಳಿಗೆ 17ನೇ ಕಂತಿನ ಹಣ ಬಂದಿಲ್ಲ, ಅಂತವ್ರುಗಳಿಗೂ ಕೂಡ ಗುಡ್ ನ್ಯೂಸ್ ಇದೆ. 18ನೇ ಕಂತು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಆಲ್ರೆಡಿ ಅನಿತಾ ಶಮಂತ್ ಹಾಸನ್ ಅನ್ನೋ ಒಂದು ಚಾನಲ್ ಅಲ್ಲಿ ಸೊ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಹೋಗ್ಬಿಟ್ಟು ಯಾರ್ಯಾರೆಲ್ಲ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, 700 ಜನಕ್ಕಿಂತ ಹೆಚ್ಚು ಜನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಸೊ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಹೊಸ ಚಾನಲ್ಗೆ, ದಯವಿಟ್ಟು ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರನೇ ಬೇರೆ ಜಾಸ್ತಿ ಜನಗಳಿಗೆ ಆ ಚಾನಲ್ ವಿಡಿಯೋ ರೀಚ್ ಆಗುವಂಥದ್ದು. ಅಂಡ್ ಆದಷ್ಟು ಗೃಹಲಕ್ಷ್ಮಿ ವಿಡಿಯೋಸ್ಗಳೆಲ್ಲ ನಾನು ಅದೇ ಚಾನಲ್ಗೆ ಇನ್ನು ಮುಂದೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಯಾಕೆ ಬೇಕು, ಆಮೇಲೆ ಈ ಚಾನಲ್ಗೆ ಮತ್ತೆ ಏನಾದರೂ ಕಾಪಿರೈಟ್ ಕೊಟ್ಟು ಡಿಲೀಟ್ ಮಾಡಿಬಿಟ್ರೆ ತೊಂದರೆ ಆಗ್ಬಿಡುತ್ತೆ. ಈ ಚಾನಲ್ ಏನೂ ಆಗಿಲ್ಲ ಅಂದ್ರೆ ಇದೇ ಚಾನಲ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಟ್ ಆ ಚಾನಲ್ ನಿಮಗೆ ಗೊತ್ತಿತ್ತು ಅಂದ್ರೆ ಆ ಚಾನಲ್ ಅಲ್ಲೂ ವಿಡಿಯೋ ಹಾಕ್ತಾ ಇರ್ತೀನಲ್ವಾ, ಸೊ ಅದನ್ನ ನೀವು ನೋಡ್ಬೋದು. ಇದೇ ಕರೆಕ್ಟ್ ಆಗಿ ಮುಂದುವರ್ಕೊಂಡು ಹೋಯ್ತು ಅಂದ್ರೆ ಆ ಚಾನಲ್ ಸ್ಟಾಪ್ ಮಾಡ್ತೀನಿ, ಇದೇ ಚಾನಲ್ಗೆ ಹಾಕೊಂಡು ಹೋಗ್ತೀನಿ. ಓಕೆನಾ? ಒಟ್ಟಾರೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಅಂಡ್ ನೀವೇನಾದ್ರೂ ಅನಿತಾ ಶಮಂತ್ ಹಾಸನ್ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸೊ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ಕಮೆಂಟ್ ನನ್ನ ಚಾನಲ್ ಲಿಂಕ್ ನ. ಕಮೆಂಟ್ ಬಾಕ್ಸ್ ನಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ನನ್ನ ಚಾನಲ್ ಹೊಸ ಚಾನಲ್ ಓಪನ್ ಆಗುತ್ತೆ. ಅಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ವಿಡಿಯೋ ಅಪ್ಲೋಡ್ ಆಗಿದೆ, ಆ ವಿಡಿಯೋನು ಕೂಡ ನೋಡಿ ಗೊತ್ತಾಗುತ್ತೆ. ಓಕೆನಾ? ಕಳೆದ 6 ತಿಂಗಳಿಂದನೂ ನನ್ಗೆ ಹೀಗೆ ಆಗಿತ್ತು. ನನ್ನ ಫೇಸ್ಬುಕ್ ಚಾನಲ್ ನ ಸೊ ಯಾರೋ ಹ್ಯಾಕ್ ಮಾಡ್ಬಿಟ್ಟಿದ್ರು. ನಿಮ್ಮ ಸಪೋರ್ಟ್ ಇಂದ ಆ ಚಾನಲ್ ನೇ ನಾನು ಬ್ಯಾನ್ ಮಾಡಿಸ್ಬಿಟ್ಟೆ. ಯಾಕೆಂದ್ರೆ ಹ್ಯಾಕ್ ಆಗಿರೋ ಚಾನಲ್ ನ
ಇಟ್ಕೊಂಡು ಏನ್ ಮಾಡ್ಲಿ, ಕೆಟ್ಟದಾಗೆಲ್ಲ ಅವ್ರು ವಿಡಿಯೋ ಅಪ್ಲೋಡ್ ಮಾಡ್ಕೊಂತ ಇದ್ರು ನನ್ನ ಚಾನಲ್ಗೆ. ನಿಮ್ಮೆಲ್ಲರೂ ಸಪೋರ್ಟ್ ಇಂದ ಆ ಚಾನಲ್ ನ ಬ್ಯಾನ್ ಮಾಡಿಸ್ದೆ ನಾನು. ಸೊ ಆ ಚಾನಲ್ ಇಲ್ಲ, ಹೊಸ ಫೇಸ್ಬುಕ್ ಚಾನಲ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಈಗ ತೊಂದರೆ ಇಲ್ಲ. ಸೊ ಬನ್ನಿ ತಡ ಮಾಡೋದು ಬೇಡ, ನಂದು ಇವಾಗ ಗೃಹಲಕ್ಷ್ಮಿ 4,000 ರೂಪಾಯಿ ಹಣದ್ರ ಬಗ್ಗೆ ಮಾತಾಡ್ಬಿಡೋಣ. ಸೊ ಫ್ರೆಂಡ್ಸ್, ಈಗ 4,000 ರೂಪಾಯಿ ಹಣ ಯಾಕೆ ಈ ಚರ್ಚೆ ನಡೀತಾ ಇದೆ ಅಂದ್ರೆ, ಈಗ ನೀವೆಲ್ಲರೂ ನೋಡಿರ್ತೀರಾ ಯೂಟ್ಯೂಬ್ ಅಲ್ಲೆಲ್ಲ ಹಾಕೊಂಡಿರ್ತಾರೆ 4,000 ರೂಪಾಯಿ ಕೊಟ್ಬಿಡ್ತಾರಂತೆ ಇನ್ನ ಅನ್ಬಿಟ್ಟು. ಸೊ ಈಗಲೇ ಕೊಡೋದಿಲ್ಲ 4,000 ರೂಪಾಯಿ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ಒಂದು ವಾರದಲ್ಲಿ ವಿಧಾನಸಭೆನಲ್ಲಿ ಸೊ ಇದು ಮಾತುಕತೆ ಆಗಿರುವಂತದ್ದು. ಹೀಗೆ ಬಿಜೆಪಿಯವರಿಗೂ ಕಾಂಗ್ರೆಸ್ಗೂ ಕೂಡ ಪೈಪೋಟಿ ನಡೆದು ಬಿಡ್ತು, ಮಾತಿಗೆ ಮಾತು ಬೆಳೀತಾ ಹೋಯ್ತು. ಸೊ ಆಗ ನಮ್ಮ ಕಾಂಗ್ರೆಸ್ ಶಾಸಕರಾದಂತ ಕುಣಿಗಲ್ ರಂಗನಾಥ್ ಅವರು ಒಂದು ಮಾತು ಹೇಳ್ತಾರೆ. ಸೊ ನಮ್ಮ ಮಹಿಳೆಯರು ಏನಾದ್ರೂ ಕೇಳಿದ್ರೆ ಅಂತ ಅಂದ್ರೆ, ನೀವೇ ನಮ್ಗೆ 2,000 ರೂಪಾಯಿ ಸಾಕಾಗ್ತಾ ಇಲ್ಲ, 4,000 ರೂಪಾಯಿ ಮಾಡಿ ಮತ್ತೆ ನಾವು ನಿಮ್ಮನ್ನೇ ಗೆಲ್ಲಿಸ್ತೀವಿ. ಈಗ ಬರೋ 2028ನೇ ಇಸ್ವಿನಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ ಅಲ್ವಾ, ಆಗ ನಾವು ನಿಮ್ಗೆ ವೋಟ್ ಹಾಕ್ತೀವಿ, ದಯವಿಟ್ಟು ನಮ್ಗೆ 2,000 ರೂಪಾಯಿ ಇರೋದನ್ನ 4,000 ರೂಪಾಯಿ ಮಾಡಿ ಅಂತ ಏನಾದ್ರು ಕೇಳಿದ್ರೆ, ಖಂಡಿತವಾಗ್ಲೂ ನಾವು ಇದನ್ನ ಬರ್ದಿಟ್ಕೊಂಡ್ಬಿಡಿ ನೀವು ಬಿಜೆಪಿ ಅವರು. ನಾವು 4,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಈಗ 5 ವರ್ಷ ಕೊಡ್ತೀವಿ ಅಂತ ಹೇಳಿದೀವೋ, ಮುಂದೆ ಬರೋ 5 ವರ್ಷದಲ್ಲಿ ನಾವು 4,000 ರೂಪಾಯಿ ನಾವೇ ಗೆದ್ದು ಬಂದ್ರೆ, ನಮ್ಮ ಸರ್ಕಾರನೇ ಬಂದ್ರೆ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಅವರು ಮಾತನ್ನ ಹೇಳಿರುವಂತದ್ದು. ಸೊ ಬಿಜೆಪಿ ಅವರಂತೂ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ಸೊ 4,000 ರೂಪಾಯಿ ಇಲ್ದಿದ್ರೆ 10,000 ರೂಪಾಯಿ ಕೊಡ್ಕೋ ಹೋಗಿ ನಮ್ಗೇನಾಗ್ಬೇಕು, ಆದ್ರೆ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ, ಗೃಹಲಕ್ಷ್ಮಿ ನಿಲ್ಲಿಸಬೇಕು ಅಂದ್ಬಿಟ್ಟು. ಯಾಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ, ನೀವು ಸೊ ಇಲ್ಲಿ SC/ST ಗೆ ಇಟ್ಟಿರುವಂತಹ ಹಣವನ್ನ ದುರ್ಬಳಕೆ ಮಾಡ್ಕೋತಾ ಇದ್ದೀರಾ. ಇತ್ತೀಚೆಗೆ ಪಿಂಚಣಿದಾರರಿಗೆ ಕೊಡೋ ಹಣವನ್ನು ಕೂಡ, ಅಂದ್ರೆ ವಿಧವಾ ವೇತನ ಅಥವಾ ಇನ್ನೇನೋ ಅಂಗವಿಕಲರ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಅನ್ಬಿಟ್ಟು, ಆ ಪಿಂಚಣಿ ಹಣವನ್ನು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳಿ ಬಳಸ್ಕೊಂತಾ ಇದ್ದೀರಾ. ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತದ್ರಲ್ಲಿ ಜನಗಳ ಮುಂದೆ ಮಾತ್ರ ನೀವು ಫೋರ್ಸ್ ಕೊಡ್ತೀರಾ, ಹೋಗಿ ನಮ್ಮ ಹತ್ರ ದುಡ್ಡಿದೆ, ನಾವು ನಿಲ್ಸೋದಿಲ್ಲ, ನಾವು ಇರೋ 5 ವರ್ಷನೂ ಕೊಡ್ತೀವಿ ಗೃಹಲಕ್ಷ್ಮಿ ಅನ್ಬಿಟ್ಟು. ಸೊ ಹಂಗಾಗಿ ನಾವು ಪ್ರತಿಭಟನೆ ಮಾಡ್ತೀವಿ, ನೀವು ನಿಲ್ಲಿಸ್ಬೇಕು ಈ ಗೃಹಲಕ್ಷ್ಮಿ ದುಡ್ಡನ್ನ ಕೊಡೋದನ್ನ, ಇಲ್ಲ ಅಂದ್ರೆ ನಮ್ಮ ರಾಜ್ಯ ದಿವಾಳಿ ಆಗುತ್ತೆ ಅನ್ಬಿಟ್ಟು ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಕಡೆ ಕಾಂಗ್ರೆಸ್ ಹೇಳುತ್ತೆ, ನೀವೇನಾದ್ರೂ ಪ್ರತಿಭಟನೆ ಮಾಡಿ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸೋ ಪ್ರಯತ್ನವನ್ನ ಮಾಡಿದ್ರೆ ನಮ್ಮ ಮಹಿಳೆಯರ ಶಾಪ ತಟ್ಟೋದು ನಿಮ್ಗೆ ನಿಲ್ಲೋದಿಲ್ಲ. ಖಂಡಿತವಾಗ್ಲೂ ನಮ್ಮ ಗೃಹಲಕ್ಷ್ಮಿಯರ ಶಾಪ, ಅವರ ಒಂದು ಕಣ್ಣೀರು ನಿಮ್ಮ ಬಿಜೆಪಿ ಪಕ್ಷಕ್ಕೆ ತಟ್ಟುತ್ತೆ. ಇನ್ನು ಮುಂದೆ ನೀವು ಬಿಜೆಪಿ ಪಕ್ಷ ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಸೊ ನೀವು ನಿಲ್ಸಿದ್ರು ಕೂಡ ನಾವು ಕಾಂಗ್ರೆಸ್ಸೇ ಮತ್ತೆ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಏನೇ ಆಗಿರ್ಲಿ, ನನಗೇನ್ ಅನ್ನಿಸ್ತಿದೆ ಅಂದ್ರೆ, ಯಪ್ಪ ನೀವು 4,000 ರೂಪಾಯಿ ಕೊಡೋದು ಬೇಡ, ಸದ್ಯಕ್ಕೆ ಈಗ ಹೆಂಗೆ 2,000 ರೂಪಾಯಿ ಕೊಡ್ತಿದ್ದೀರೋ ಅದನ್ನೇ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಇಂಥ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ. ಸೊ ಜನಗಳು ಪ್ರತಿದಿನ ಕಾಯ್ತಿರ್ತಾರೆ. ಇಲ್ಲಿ 50% ಜನಗಳಿಗೆ ಬರೋಂಗ್ ಮಾಡ್ತೀರಾ, ಇನ್ನ 50% ಜನಗಳಿಗೆ ಬರೋದಿಲ್ಲ. ಸೊ ಅವ್ರೆಲ್ಲರೂ ಏನಾಗಬೇಕು, ಬಂದವ್ರು ಖುಷಿ ಪಟ್ಬಿಡ್ತಾರೆ. ಇದುವರೆಗೂ ಪಾಪ ಕಾಂಗ್ರೆಸ್ ಸರ್ಕಾರ ಹಂಗ್ ಮಾಡಿದೆ ಅಂತ ನಾನು ಹೇಳಲ್ಲ, ಬಟ್ ಈಗ 17ನೇ ಕಂತು ನೀವು ಹಾಕಿದ್ರಿ ಅಲ್ವಾ, 60% ಜನಗಳಿಗೆ ಹಾಕಿದೀರಾ, 40% ಜನಗಳಿಗೆ ಹಾಕಿಲ್ಲ. ಅವ್ರು ಏನಾಗಬೇಕು, ಕೊಡೋ ದುಡ್ಡ ಕರೆಕ್ಟ್ ಆಗಿ 2,000 ರೂಪಾಯಿ ಕೊಟ್ಬಿಡಿ ಸಾಕು. 4,000 ರೂಪಾಯಿ ಹಣವನ್ನ ನಮ್ಮ ಮಹಿಳೆಯರು ಯಾರು ದುರಾಸೆ ಪಟ್ಬಿಟ್ಟು ಯಾರು ನಿಮ್ಮ ಹತ್ರ ಕೇಳಕ್ ಬರೋದಿಲ್ಲ. 2,000 ರೂಪಾಯಿ ಕೊಟ್ಟು ನಮ್ಮ ರಾಜ್ಯದ ಉದ್ಧಾರವನ್ನು ಕೂಡ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಈ ಪಿಂಚಣಿ ಹಣವನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಬಳಸ್ಕೊಂತಾ ಇದ್ದಾರೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ಪಿಂಚಣಿದಾರರಿಗೆ ಹಣ ಕೊಡ್ಲಿಕ್ಕೆ ನಮ್ಮ ಹತ್ರ ಹಣ ಸಾಕಾಗ್ತಾ ಇಲ್ಲ ಅನ್ಬಿಟ್ಟು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಕರೆಂಟ್ ಬೆಲೆಯನ್ನ ಏರಿಕೆ ಮಾಡ್ತಾ ಇದೆ. ಅಂದ್ರೆ ಒಂದು ಯೂನಿಟ್ಗೆ ಇಷ್ಟು ಅಂತ ಹೇಳ್ಬಿಟ್ಟು 36 ಪೈಸೆ 35 ಪೈಸೆ ಅನ್ಬಿಟ್ಟು ಹೆಚ್ಚಿಗೆ ಅಂದ್ರೆ ದರ ಏರಿಕೆಯನ್ನ ಮಾಡ್ತಾ ಇದೆ. ಸೊ ಇದರಿಂದ ಲಾಸ್ ಆಗೋದು ಯಾರಿಗೆ ಹೇಳಿ, ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ಸ್ ಗಳಿಗೆ. ಯಾಕಂದ್ರೆ ಇವರು ಹಾಲಿನ ದರ ಏರಿಕೆ ಮಾಡಿದ್ರು, ತರಕಾರಿ ಏರಿಕೆ ಮಾಡಿದ್ರು, ಕಾಳಿಂದ ಏರಿಕೆ ಮಾಡಿದ್ರು. ಬರೀ ಈಗ ದಿನನಿತ್ಯ ನಾವು ಸೇವನೆ ಮಾಡುವಂತ ಆಹಾರದ ಏರಿಕೆ ಮಾತ್ರ ಮಾಡಿಲ್ಲ. ಸೊ ಒಂದು ಲ್ಯಾಂಡ್ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂದ್ರೆ ಮುಂಚೆ ಎಲ್ಲ 50,000 ರೂಪಾಯಿಗೆ ಆಗೋಗ್ತಿತ್ತು, ಇವಾಗ 1 ಲಕ್ಷ 1.5 ಲಕ್ಷ ಬೇಕು. ಸೊ ಈ ಕಡೆ ಎಲ್ಲಾ ಕಡೆನೂ ನಮ್ಮ ಹತ್ರ ಜನಗಳ ಹತ್ರನೇ ದುಡ್ಡು ಎತ್ಕೊಂಡು ಈ ಜನಗಳಿಗೆ ಮತ್ತೆ ನಾವು 2,000 ರೂಪಾಯಿ ಕೊಟ್ವಿ, ಪಿಂಚಣಿ ಕೊಟ್ವಿ ಅಂತ ಅಂದ್ರೆ ಏನ್ ಸಾರ್ಥಕ ಆಗತ್ತೆ. ಸೊ ಇಲ್ಲಿ ಕೆರೆ ನೀರನ್ನ ಕೆರೆಯಿಂದಾನೇ ತಗೊಂಡು ಕೆರೆಗೆ ಚೆಲ್ದಂಗ್ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಒಟ್ಟಾರೆ ಈಗ ಕರೆಂಟ್ ದರ ಏರಿಕೆ ಆಗಿದೆ, ಏಪ್ರಿಲ್ 1ನೇ ತಾರೀಕಿಂದ ನಿಮ್ಗೆ ಜಾಸ್ತಿ ಆಗತ್ತೆ. ಬಟ್ ನಿಮ್ಗೆ ಈಗ ಅನ್ಸುತ್ತೆ, ಹೆಂಗ್ ಅನಿತಾ ನಮ್ಗೆಲ್ಲ ಫ್ರೀ ಕರೆಂಟ್ ಇದೆಯಲ್ವಾ, ದರ ಏರಿಕೆ ಮಾಡಿದ್ರೆ ನಮ್ಗೇನಾಗುತ್ತೆ ಬಿಡಿ, ನಮ್ಗೇನ್ ಲಾಸ್ ಆಗಲ್ಲ ಅನ್ಬಿಟ್ಟು. ಬಟ್ ಕರೆಂಟ್ ಬಿಲ್ ನ ಕಟ್ತಾ ಇರೋರು ಇದಾರೆ, ಓಕೆನಾ. ನಿಮ್ಗಂತೂ ಉಚಿತ ಕರೆಂಟ್ ಇರುತ್ತೆ. ಈಗ ಕಟ್ತಿರ್ತಾರಲ್ಲ 100 ಯೂನಿಟ್ ಗಿಂತ ಜಾಸ್ತಿ ಬಳಸಿರೋರು, ಅವರಿಗೆ ಪಾಪ ತುಂಬಾನೇ ಕಷ್ಟ ಆಗತ್ತೆ ಇಲ್ಲಿ. ಅಂಡ್ ಅವ್ರಿಗೆ ಮಾತ್ರ ಅಲ್ಲ, ಈಗ ಏನೋ ಒಂದು 2-3 ವರ್ಷ ನಿಮ್ಗೂ ಕೊಡ್ತಾರೆ ಈಗ ಉಚಿತ ಕರೆಂಟ್ ಅನ್ಬಿಟ್ಟು. ಮತ್ತೆ ನಾವುಗಳೆಲ್ಲ ಮತ್ತೆ ಮುಂದಿನ 5 ವರ್ಷ ಕಳೆದ ಮೇಲೆ ಕರೆಂಟ್ ಬಿಲ್ ನ ಕಟ್ಟಬೇಕಾಗತ್ತಲ್ಲ, ಆಗ ಇದಕ್ಕಿಂತ ಡಬಲ್ ಬಿಲ್ ಅನ್ನ ನಾವೇ ಕಟ್ಟಬೇಕಾಗತ್ತೆ. ಆಗ ಈ ದುಡ್ಡು ಬೇಡ, ಈ ಫ್ರೀನೂ ಬೇಡ, ಇಷ್ಟೊಂದು ದುಡ್ಡಾಗಿದೆಯಲ್ಲ ಅನ್ಬಿಟ್ಟು ನೀವು ಯೋಚನೆ ಮಾಡ್ಬೇಕಾಗತ್ತೆ. ಆ ರೀತಿಯಾಗಿ ಆಗ್ತಾ ಇದೆ. ಬಟ್ ಇದನ್ನ ತಡೆಯೋರು ಯಾರು ಇಲ್ಲ, ಓಕೆನಾ. ಸರ್ಕಾರ ಏನ್ ಹೇಳುತ್ತೋ ಅದನ್ನ ನಾವು ಮಾಡ್ಲೇಬೇಕಾಗತ್ತೆ. ಬಟ್ ನಮ್ಮಂತ ಜನಸಾಮಾನ್ಯರು ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿ ಮಾಡಬಾರ್ದು. ಈಗ ಸರ್ಕಾರದಿಂದ ಟ್ಯಾಕ್ಸ್ ಅದು ಇದು ಅಂತ ಕಲೆಕ್ಟ್ ಮಾಡ್ತೀರಾ ಅಲ್ವಾ, ಈ GST, ಅಯ್ಯೋ ಚಿನ್ನಕ್ಕೆ GST ಎಷ್ಟು ಹಾಕ್ತೀರಾ, ಚಿನ್ನದ ತಗೊಳಕ್ ಆಗ್ತಾ ಇದೆಯಾ, ನಾವು ಬಡವ್ರು ಯಾರು ಮದ್ವೆ ಮಾಡಕ್ಕೆ ಆಗಲ್ಲ ಹೆಣ್ಮಕ್ಳನ್ನ, ಅಷ್ಟು ಗಗನಕ್ಕೆ ಹೋಗಿದೆ ಚಿನ್ನದ ಬೆಲೆ. 1 ಗ್ರಾಮ್
ತಗೋತೀವಿ ಅಂದ್ರೆ 9,000 10,000 ರೂಪಾಯಿ ಆಗೋಗಿದೆ. ಸೊ ಅಲ್ಲೆಲ್ಲ GST ಎತ್ಕೋತೀರಾ ಅಲ್ವಾ, ಟ್ಯಾಕ್ಸ್ ಅಂತ ಕಟ್ಟಿಸ್ಕೋತೀರಾ ಅಲ್ವಾ, ಆ ದುಡ್ಡಲ್ಲಿ ಕೊಡಕ್ ಆಗೋದಿಲ್ವಾ? ಹಂಗಾದ್ರೆ ಪಿಂಚಣಿ ಅಥವಾ ಬೇರೆ ಇನ್ನೇನೋ ಸರ್ಕಾರದಿಂದ ಮಾಡುವಂತ ಕೆಲಸಗಳಿಗೆ ಬರೀ ನಮ್ಮ ಜನಗಳ ಹತ್ರನೇ ತಗೊಳಕ್ ನೋಡ್ಬಿಟ್ರೆ ಅದು ಮಧ್ಯಮ ವರ್ಗದವರು ಈ ಕರೆಂಟ್ ಬಿಲ್ ಅಲ್ಲಿ, ಹಾಲಿನ ದರದಲ್ಲಿ ಅಥವಾ ಇನ್ನೆಲ್ಲ ತರಕಾರಿ ತಗೊಳೋದ್ರಲ್ಲಿ ಮಾಡ್ತಿರಲ್ಲ. ನಿಜವಾಗ್ಲೂ ಇದು ಏನು ನಮ್ಮ ಮಧ್ಯಮ ವರ್ಗದ ಜನಗಳಿಗೆ ತುಂಬಾನೇ ಹಿಂಸೆ ಹಾಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ನೀವು ಸಿಗಾಕಿಸ್ತಾ ಇದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಪರವಾಗಿ ಕೂಡ ನಾನೇ ಹೇಳ್ತಾ ಇದ್ದೀನಿ, ಖಂಡಿತ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಪರವಾಗಿ ನಿಲ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಸೊ ನೀವೇನಂತೀರಾ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸದ್ಯಕ್ಕೆ ನನಗೆ ಏನ್ ತಮ್ಮನೇಲಿ ಹಾಕಿದ್ನಲ್ವಾ 4,000 ರೂಪಾಯಿ ಹಣ ಅಂದ್ಬಿಟ್ಟು, ಇದನ್ನೇ ನಿಮ್ಗೆ ಮುಂದೆ ಬರೋ 5 ವರ್ಷದಲ್ಲಿ ಅವ್ರು ಗೆದ್ರೆ 4,000 ರೂಪಾಯಿ ಕೊಡ್ತಾರಂತೆ. ಓಕೆನಾ? ಸದ್ಯಕ್ಕೆ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸೊ ಲೇಟೆಸ್ಟ್ ಆಗಿ ಇದೇ ಅಪ್ಡೇಟ್ ಬರ್ತಾ ಇರುವಂತದ್ದು. ಅಂಡ್ ಬೇರೆ ಕಡೆ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟಿರಾ, ಯುಗಾದಿ ಹಬ್ಬಕ್ಕೆ 4,000 ರೂಪಾಯಿ ಕೊಟ್ಬಿಡ್ತಾರೇನೋ ಅಂದ್ಬಿಟ್ಟು. ಯಾಕೆಂದ್ರೆ ಎಲ್ಲಾ ಯೂಟ್ಯೂಬ್ ಚಾನಲ್ ಅಲ್ಲೂ ಹೇಳ್ತಾ ಇದ್ದಾರೆ 4,000 ರೂಪಾಯಿ ಬರುತ್ತೆ, 4,000 ರೂಪಾಯಿ ಬರುತ್ತೆ ಅಂದ್ಬಿಟ್ಟು. 4,000 ಬರೋದು 5 ವರ್ಷ ಆದ್ಮೇಲೆ, ಅದು ಗೊತ್ತಿಲ್ಲ. ಈಗ ಮಾತಾಡಿದ್ದಾರೆ, 5 ವರ್ಷ ಆದ್ಮೇಲೆ ಇನ್ನೇನು ಹೇಳ್ತಾರೋ, ಈ ಮಾತನ್ನ ಉಲ್ಟಾ ಹೊಡೆದ್ರು. ಓಕೆನಾ? ಸೊ ರಾಜಕೀಯ ಅಂದ್ರೆ ಗೊತ್ತಿರುತ್ತೆ, ಅರ್ಧಕ್ಕರ್ಧ ಸುಳ್ಳೇ ಹೇಳ್ತಾರೆ, ಹೌದಲ್ವಾ? ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಇವತ್ತಿನ ಮಾಹಿತಿ ಇದಾಗಿತ್ತು. ಅಂಡ್ 18ನೇ ಕಂತು ಯಾವಾಗ ಬರುತ್ತೆ? ಯುಗಾದಿ ಹಬ್ಬಕ್ಕೆ ಬರುತ್ತಾ, ಅಥವಾ ಈಗ 17ನೇ ಕಂತಿನ ಹಣ ಬಂದಿಲ್ಲದೆ ಹೋದವ್ರಿಗೆ ಯಾವಾಗ ಬರುತ್ತೆ? ನೀವೇ ಇವಾಗ ಸ್ಟೇಟಸ್ ಚೆಕ್ ಮಾಡ್ಕೊಬಹುದು. 18ನೇ ಕಂತು ಬರ್ತಾ ಇದೆಯಾ ಅಥವಾ ಬರ್ತಾ ಇಲ್ವಾ, ಅಥವಾ 17ನೇ ಕಂತು ಬಂದಿದ್ಯಾ ಅಥವಾ ಯಾವಾಗ ಬರುತ್ತೆ ಅನ್ನೋದು ಕೂಡ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಈಗ ಅನಿತಾ ಶಮಂತ್ ಹಾಸನ್ ಅನ್ನೋ ಒಂದು ಹೊಸ ಚಾನಲ್ ಓಪನ್ ಮಾಡಿದೆ ಅಂತ ಅಂದೆ ಅಲ್ವಾ, ಕಮೆಂಟ್ ಬಾಕ್ಸ್ ನಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಲ್ವಾ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ 18ನೇ ಕಂತಿನ ಹಣದ್ರ ಬಗ್ಗೆ. ಖಂಡಿತವಾಗ್ಲೂ ಹೋಗಿ ಚೆಕ್ಔಟ್ ಮಾಡಿ, ವಿಡಿಯೋನ ನೋಡಿ. ನಿಮಗೆ ಖಂಡಿತವಾಗ್ಲೂ 18ನೇ ಕಂತಿನ ಹಣದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಚಾನಲ್ ಅಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.